ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇಂದು ನಾನು ಗೌರಿ ಗಣೇಶ ಹಬ್ಬದ ವಿಶೇಷವಾದ ಮೋದಕ ಮತ್ತು ಸಿಹಿ ಕಡ್ಬುನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಇದನ್ನ ಮಾಡೋದಕ್ಕೆ 1 ಕಪ್ ಹಸಿ ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಬೆಲ್ಲನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಬಿಳಿ ಎಳ್ಳು, 2 ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಂಡ್ ಇವು ಕಡ್ಬು ಮತ್ತೆ ಮೋದಕ ಮಾಡೋದಕ್ಕೆ. ಇವಾಗ ಒಂದು ಕಡಾಯಿಗೆ ಬಿಳಿ ಎಳ್ಳನ್ನ ಹಾಕಿ ಉರಿಬೇಕು. ನಾವು ಉರಿಬೇಕಾದ್ರೆ ಎಳ್ಳು ಚಟಪಟ ಅಂತ ಬರುತ್ತೆ, ಅಲ್ಲಿ ತನಕ ಹುರಿದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪನ ಸೇರಿಸಿ ತಗೊಂಡಿರೋ ಹಸಿ ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಒಂದು 40 ಸೆಕೆಂಡ್ ಆದ ನಂತರ ತಗೊಂಡಿರೋ ಬೆಲ್ಲನ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಇದಕ್ಕೆ ನೀರು ಹಾಕೊಳ್ಳೋದೇನು ಬೇಡ. ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಅದರಲ್ಲೂ ಪೌಡರ್ ಮಾಡ್ಕೊಂಡಿರ್ತೀವಿ ಬೆಲ್ಲನ, ಬೇಗ ಕರಗ್ಬಿಡುತ್ತೆ. ಇದಕ್ಕೇನೆ ಜಜ್ಜಿಟ್ಕೊಂಡಿರೋ ಏಲಕ್ಕಿನ ಹಾಕಿ ಸ್ವಲ್ಪ ಹೊತ್ತು ಕಲ್ಸ್ಕೊಂಡ ನಂತರ ಹುರಿದಿಟ್ಕೊಂಡಿರೋ ಎಳ್ಳನ್ನ ಹಾಕ್ಬಿಟ್ಟು 1 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡುಬು ಮತ್ತು ಮೋದಕಕ್ಕೆ ಬೇಕಾಗಿರೋ ಹೂರ್ಣ ರೆಡಿ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಬಿಡ್ಬೋದು ಹೂರ್ಣನ. ನಂತರ ಈಗ ಒಂದು ಪ್ಯಾನ್ಗೆ 2 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿರೋದು. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ತಗೊಂಡ್ರೆ ಅಳತೆ ಕರೆಕ್ಟಾಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಚೂರು ಉಪ್ಪನ್ನು ಹಾಕ್ಕೊಂಡು 1 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಕುದಿ ಬರೋ ತನಕ ವೆಯ್ಟ್ ಮಾಡಿ. ನೋಡಿ, ಈ ರೀತಿ ಕುದಿ ಬಂದ ನಂತರ ನಾವು 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೊಮ್ಮೆ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಮೃದುವಾಗಿ ಅಂದರೆ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಬೇಯೋದಕ್ಕೆ. ನಂತರ ಇದೇ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಕೈಯಲ್ಲಿಟ್ಟು ನೋಡಿದಾಗ ನಮ್ಮ ಕೈಗೆ ಅಂಟ್ಕೋಬಾರ್ದು ಹಿಟ್ಟು, ಅಲ್ಲಿ ತನಕ ಮೃದುವಾಗಿ ಬರೋ ತನಕ ನಾವು ಕಲಿಸ್ಕೋಬೇಕು. ಇಲ್ಲಿ ನಾವು 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರನ್ನು ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ನಾವು ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಂಗಿಲ್ಲ ಮತ್ತು ನೀರನ್ನು ಕೂಡ ಹಾಕ್ಕೊಳ್ಳೋಂಗಿಲ್ಲ. ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಈಗ ರೆಡಿ ಆಗಿದೆ, ಕೈಗೆ ಅಂಟ್ಕೊತಿಲ್ಲ. ನಾನು ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ. ಇವಾಗ ಕಡುಬು ಮತ್ತು ಮೋದಕ ಮಾಡೋದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರು ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ಸಾಫ್ಟಾಗಿ ಬರೋ ತನಕ ನಾವು ಈ ರೀತಿ ಮಾಡಿಕೊಂಡು ಇವಾಗ ಮೋದಕದ ಮೋಲ್ಡ್ ತಗೊಂಡು ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ಟು ಮಧ್ಯದಲ್ಲಿ ಈ ರೀತಿ ಹೋಲ್ ಬರೋ ಥರ ಎಲ್ಲ ಕಡೆನೂ ಚೆನ್ನಾಗಿ ಪ್ರೆಸ್ ಮಾಡ್ಕೊತೀನಿ. ಮಧ್ಯದಲ್ಲಿ ಖಾಲಿ ಇರುತ್ತೆ, ಆ ಖಾಲಿ ಇರೋ ಜಾಗಕ್ಕೆ ನಾವು ಹೂರ್ಣ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಆಗುತ್ತೋ ಅಷ್ಟು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಸ್ವಲ್ಪ ಅಕ್ಕಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಕೈ ಬೆರಳುಗಳ ಸಹಾಯದಿಂದ ಹಿಟ್ಟನ್ನ ಒಂದು ಲೆವೆಲ್ಗೆ ತಂದು ಬೆರಳುಗಳಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಇವಾಗ ರಿಲೀಸ್ ಮಾಡೋಣ. ನೋಡಿ, ಮೋದಕ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿ ಮಾಡ್ಕೊಳ್ಳೋದು ಆ್ಯಂಡ್ ಶೇಪ್ ನೋಡಿ ತುಂಬಾ ಚೆನ್ನಾಗಿದೆ. ನಾವು ಈ ಮೋದಕನ ಬರೀ ಗೌರಿ ಗಣೇಶ ಹಬ್ಬಕ್ಕೆ ಅಲ್ಲದೆ ಅವಾಗವಾಗ ದೇವರಿಗೆ ನೈವೇದ್ಯ ಮಾಡೋದು ಕೂಡ ಮಾಡ್ಕೋಬೋದು ಆರಾಮಾಗಿ. ಇದಕ್ಕೆ ಹೂರ್ಣ ಕೂಡ ಒಂದು 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇನ್ನು ಹಿಟ್ಟನ್ನ ಕಲ್ಸ್ಕೊಳೋದಕ್ಕೂ ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ. ಟೋಟಲಾಗಿ ಒಂದು 30 ಮಿನಿಟ್ಸ್ ಇತ್ತು ಅಂದರೆ ನಾವು ಮೋದಕನ ರೆಡಿ ಮಾಡ್ಕೊಬಿಡ್ಬೋದು. ನಾವು ಈ ಮೋದಕನ ಬರೀ ಅಕ್ಕಿ ಹಿಟ್ಟಿಂದನೇ ಮಾಡಬೇಕು ಅಂತ ಏನಿಲ್ಲ. ಡ್ರೈ ಫ್ರೂಟ್ಸಿಂದ ಮಾಡ್ಬೋದು, ರಾಗಿ ಹಿಟ್ಟಿಂದ ಕೂಡ ಮಾಡ್ಕೋಬೋದು, ಮತ್ತು ಕಡಲೆ ಹಿಟ್ಟಿಂದ ಕೂಡ ರೆಡಿ ಮಾಡ್ಕೊಬಿಡ್ಬೋದು. ಯಾವುದ್ರಲ್ಲೇ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇವಾಗ ನಾವು ಮಾಡ್ತಿರೋದು ಸಿಹಿ ಮೋದಕ. ಇದೇ ರೀತಿ ಖಾರದಲ್ಲಿ ಕೂಡ ನಾವು ಟ್ರೈ ಮಾಡ್ಬೋದು. ಆ್ಯಂಡ್ ಈ ರೀತಿ ಮೋಲ್ಡ್ಗಳು ನಮ್ಗೆ ಈಸಿಯಾಗಿ ಸಿಗೋದ್ರಿಂದ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಮೋಲ್ಡ್ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಒಂದು 20 ರಿಂದ 30 ರೂಪಾಯಿ ತಗೊಳ್ತಾರೆ ಅಷ್ಟೇ. ಇವಾಗ ಕಡುಬನ್ನ ಮಾಡೋದಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಚಪಾತಿ ಥರ ಚಿಕ್ಕದಾಗಿ ತಟ್ಕೋಬೇಕು. ನಂತರ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹೂರ್ಣನ ಇಟ್ಬಿಟ್ಟು ಜಸ್ಟ್ ಹೀಗೆ ಪ್ರೆಸ್ ಮಾಡಿಕೊಂಡು ಕೊನೆ ತುದಿನ ನೀಟಾಗಿ ಮಡ್ಚ್ಕೋಬೇಕು. ಮಡ್ಚ್ಕೋಬೇಕಾದ್ರೆ ನಾವು ಒಂದೊಳ್ಳೆ ಶೇಪ್ ಕೂಡ ಕೊಡ್ಬೋದು. ಕೆಲವೊಬ್ಬರಿಗೆ ಈ ರೀತಿ ಕೈಯಿಂದನೇ ಶೇಪ್ ಕೊಡೋದಕ್ಕೆ ಬರೋದಿಲ್ಲ. ಅಂಥವರು ಈ ರೀತಿ ಮೋಲ್ಡ್ನ ಯೂಸ್ ಮಾಡಿಕೊಂಡು ಅದರೊಳಗಡೆ ಇಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಒಂದೊಳ್ಳೆ ಶೇಪ್ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ನಾನು ಈ ಮೋಲ್ಡಲ್ಲಿ ಇಟ್ಬಿಟ್ಟು ಆಚೆ ಬಂದಿರೋದೆಲ್ಲ ತೆಗ್ದು ಓಪನ್ ಮಾಡಿದೆ. ಲೈಕ್ ಒಳ್ಳೆ ಕರ್ಜಿಕಾಯಿ ಶೇಪ್ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಈ ಶೇಪ್ ಕೂಡ ನಾರ್ಮಲ್ ಆಗಿರೋದಕ್ಕಿಂತ.
ಅಂಡ್ ಈ ಮೋಲ್ಡ್ ಕೂಡ ಒಂದು 20-30 ರೂಪಾಯಿಗೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಕ್ಬಿಡುತ್ತೆ. ನೋಡಿ ಶೇಪ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇ ರೀತಿ ನಾನು ಎಲ್ಲ ಕಡುಬುಗಳನ್ನು ಕೂಡ ಈ ಮೋಲ್ಡ್ ಒಳಗಡೆ ಇಟ್ಟು ಪ್ರೆಸ್ ಮಾಡಿಕೊಂಡೆ. ಇವಾಗ ಒಂದು ಕೇಕ್ ಮೌಲ್ಡ್ಗೆ ಬಾಳೆ ಎಲೆ ಹಾಕಿ ಮಾಡಿಟ್ಕೊಂಡಿರೋ ಮೋದಕ ಮತ್ತೆ ಕಡ್ಬನ್ನ ಸೇರಿಸ್ಕೋಬೇಕು. ಇಷ್ಟ ಆದರೆ ಮೋದಕ ಮೇಲೆ ಕೇಸರಿನೂ ಕೂಡ ಹಾಕೋಬಹುದು. ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇವಾಗ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಸ್ಟ್ಯಾಂಡನ್ನು ಇಟ್ಟು ಸ್ವಲ್ಪ ನೀರು ಬಿಸಿ ಆದಮೇಲೆ ಕೇಕ್ ಮೌಲ್ಡ್ನ ಇಟ್ಟು ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಸ್ಟೀಮ್ ಮಾಡ್ಕೊಳ್ಳೋ ಥರ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ನಾನು ಓಪನ್ ಮಾಡ್ತಿದ್ದೀನಿ. ಮೋದಕ ಮತ್ತೆ ಕಡುಬು ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಆಯಿತು. ಕೂಲ್ ಆದಮೇಲೆ ಸರ್ವ್ ಮಾಡ್ಕೊಳ್ಳಿ. ಗೈಸ್, ನಿಮಗೆ ಈ ಮೋದಕ ಮತ್ತು ಕಡುಬು ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್.